ವೆಲ್ಕಮ್ ಟು ಮಿನಿ ವ್ಲಾಗ್. ನಾನು ನಮ್ಮ ಡಿಗ್ರಿ ಫ್ರೆಂಡ್ಸು ಎಲ್ಲರೂ ಮೀಟ್ ಮಾಡಿ ತುಂಬ ವರ್ಷಗಳೇ ಆಯಿತು ಅಂತ ಮೀಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಎಲ್ಲರೂ ನಾನು ಹೊಸಪೇಟೆಗೆ ಹೋಗಿದ್ದೆ ನಮ್ಮ ಆಂಟಿ ಮನೆಗೆ. ನಾನು ಡಿಗ್ರಿ ಓದಿದ್ದು ಹೊಸಪೇಟೆಯಲ್ಲೇ. ನಮ್ಮ ಆಂಟಿ ಮನೆಗೆ ಅವ್ರ ಸ್ಕೂಟಿನೇ ತೊಗೊಂಡು ಔಟಿಂಗ್ ಬಂದೆ. ಹೋಗಿದ್ದು ಮಲ್ಲಿಗೆ ಹೋಟೆಲ್ಗೆ. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಗಳನ್ನೂ ಕರ್ಕೊಂಡು ಹೋಗಿದ್ದೆ. ತುಂಬ ಎಂಜಾಯ್ ಮಾಡಿದ್ವಿ. ಊಟ ಮಾಡಿಕೊಂಡು ನಕ್ಕೊಂಡು ಎಷ್ಟು ಖುಷಿಯಾಗಿತ್ತು ಅಂದರೆ ಅವತ್ತು ಎಷ್ಟು ವರ್ಷಗಳ ನಂತರ ಮೀಟ್ ಮಾಡಿತ್ತು. ಸ್ವಲ್ಪ ದಿನದಿಂದ ಮೀಟ್ ಮಾಡಿದ್ವಿ ಅಂದರೆ ಅದು ಗೊತ್ತಾಗಲ್ಲ. ಎಷ್ಟೋ ವರ್ಷಗಳೇ ಆಗೋಯ್ತಲ್ಲ ಮೀಟ್ ಮಾಡಿ, ಫುಲ್ ಖುಷಿಯಾಗಿಬಿಟ್ಟಿದ್ವಿ. ಹಾಗೆ ಸ್ನೇಹಂದು ಮದುವೆ ಫಿಕ್ಸ್ ಆಗಿತ್ತು. ಅವಳಿಗೆ ಬ್ರೈಡ್ ಟು ಬಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು 7th ಹೆವನ್ಗೆ ಹೋದ್ವಿ. ಅವಳಿಗೆ ಗೊತ್ತಿರಲಿಲ್ಲ ನಾವು ಬ್ರೈಡ್ ಟು ಬಿ ಪ್ಲ್ಯಾನಿಂದು. ಅವಳಿಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಗಿತ್ತು ಅವಳಿಗೆ. ಕರ್ಕೊಂಡು ಹೋಗಿಬಿಟ್ಟು ಬ್ರೈಡ್ ಟು ಬಿ ಮಾಡಿ ಅವಳು ಫುಲ್ಲು ಖುಷಿಯಾಗಿಬಿಟ್ಟಿದ್ಲು. ಅವತ್ತು ಮುಗಿಸ್ಕೊಂಡು ಮತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ನಲ್ಲ, ಸ್ಕೂಟಿಲಿ ಹೋಗೋಕ್ಕಾಗಲ್ಲ ಅಂತ ನನ್ನ ಮನೆಗೆ ಬಿಟ್ಟು ನಮ್ಮ ಸ್ಕೂಟಿ ಬಿಟ್ಟು ಅವ್ರವ್ರ ಸ್ಕೂಟಿನಲ್ಲಿ ಅವರು ಬಾಯ್ ಅಂತ ಹೊರಟ್ಬಿಟ್ರು. ಎಷ್ಟು ಖುಷಿಗೆ ಆವತ್ತಿನ ದಿವಸ ಹೆಂಗೆ ಹೋಯ್ತೋ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಅಷ್ಟು ಎಂಜಾಯ್ ಮಾಡಿದ್ವಿ. ನಾವು ಡಿಗ್ರಿನ ಓದಬೇಕಾದ್ರೆ ಯಾವ ಥರ ಎಂಜಾಯ್ ಮಾಡ್ತಿದ್ವೋ ಕಾಲೇಜಲ್ಲಿ, ಅದೇ ಥರ ಎಂಜಾಯ್ ಮಾಡಿದ್ವಿ. ಹೆಂಗೆ ಟೈಮ್ ಹೋಯ್ತೋ ಗೊತ್ತಿಲ್ಲ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು, ಒಬ್ರಿಗೊಬ್ರು ರೇಗಿಸ್ಕೊಂಡು ನಕ್ಕೊಂಡು ಕಾಲೇಜಲ್ಲಿ ಇದ್ದಿದ್ದು ವೈಬ್ಸ್ನ ಮತ್ತೆ ರೀಕ್ರಿಯೇಟ್ ಮಾಡಿದ್ವಿ. ತುಂಬ ಖುಷಿಯಾಗಿತ್ತು ಅವತ್ತು. ಥ್ಯಾಂಕ್ಸ್ ಫಾರ್ ಆಲ್. ಎಷ್ಟೋ ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡು ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಈ ಸರಿ ಪ್ಲ್ಯಾನ್ ಸಕ್ಸಸ್ ಆಯಿತು. ಎಲ್ಲರೂ ಮೀಟ್ ಆದ್ವಿ, ಖುಷಿಯಾಗಿದ್ವಿ. ಅವತ್ತಿನ ದಿವಸ ಫುಲ್ಲು ನಕ್ಕೊಂಡು ಮಾತಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಮೆಮೊರೇಬಲ್ ಡೇ ಅಂತಲೇ ಹೇಳ್ತೀನಿ. ಅಷ್ಟು ಖುಷಿಯಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.